ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 5. ಮಧ್ಯಾಹ್ನ ಊಟವಾದ ಬಳಿಕ ಏನನ್ನೂ ತಿಂದಿರಲಿಲ್ಲ. ಅವರೊಂದಿಗೆ ಸೆಣಸಾಡಿ ಆಯಾಸವಾಗಿತ್ತು. ಹಸಿವು ಬಾಯಾರಿಕೆಯಿಂದ ತತ್ತರಿಸಿ ಹೋಗಿದ್ದಳು ರಿಧಿ. ಎಷ್ಟು ವೇಗವಾಗಿ ಓಡಬೇಕೆಂದುಕೊಂಡರೂ ಕಾಲು ಮುಂದಕ್ಕೆ ಬರುತ್ತಿಲ್ಲ. ಆದರೂ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಓಡುತ್ತಲೇ ಇದ್ದಾಳೆ. ರಾಜು ವೇಗವಾಗಿ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ರಿಧಿ ಅವನ ಕೈಗೆ ಸಿಕ್ಕಿಬಿದ್ದಿದ್ದಳು. ಮತ್ತೆ ಅವಳನ್ನು ಎತ್ತಿಕೊಂಡು ಮನೆಯೊಳಕ್ಕೆ ಬಂದಿದ್ದ. ರಾಜು ಅವಳ ಮೇಲೆ ಎರಗಿದ್ದ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅವನ ಮಧ್ಯಭಾಗಕ್ಕೆ ತನ್ನ ಮೊಣಕಾಲಿಂದ ಬಲವಾಗಿ ಏಟು ಕೊಟ್ಟಳು ರಿಧಿ. ಅವನ ಮರ್ಮಕ್ಕೆ ಬಲವಾದ ಏಟು ಬಿದ್ದಿತ್ತು. ಅವನಿಗೆ ನೋವು ಸಹಿಸಲು ಸಾಧ್ಯವಾಗಲಿಲ್ಲ. ಅಮ್ಮ ಎಂದು ನೋವಿನಿಂದ ಮುಲುಗುಟ್ಟುತ್ತಾ ಕೆಳಗೆ ಬಿದ್ದು ಬಿಟ್ಟ. ಅವರು ಇಬ್ಬರಿದ್ದರಲ್ಲ, ಅವರೊಂದಿಗೆ ಹೋರಾಡಲು ಸಾಧ್ಯವಾಗುತ್ತಿಲ್ಲ ರಿಧಿಗೆ. ಇನ್ನು ತನ್ನಿಂದ ಸಾಧ್ಯವೇ ಇಲ್ಲ ಎನಿಸಿದ ಕ್ಷಣವಾಗಿತ್ತದು. ಅವಳಿಂದ ಏಟು ತಿಂದಾತನ ಹೆಸರು ಲೋಕೇಶ್ ಎಂದು ಈಗ ತಿಳಿಯಿತವಳಿಗೆ. ಅವನು ಅವಳ ಮೇಲೆರಗಿ ಅವಳ ತುಟಿಗಳತ್ತ ಬಾಗಿದಾಗ ಅವಳು ತನ್ನ ಬಾಯಿಯ ಮೇಲೆ ಕೈಗಳನ್ನಿಟ್ಟುಕೊಂಡಳು. ಅವನು ಅವಳ ಕೈಯನ್ನು ಕಚ್ಚಿಬಿಟ್ಟಿದ್ದ. ರಕ್ತ ಬರತೊಡಗಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತೇನೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅವಳು ಅಂದುಕೊಂಡಂತೆ ಆಗಲೇ ಇಲ್ಲ. ಹಾಗಾದರೆ ಅವಳ ರಕ್ಷಣೆಗೆ ಬಂದವರು ಯಾರು? ಅವರಿಗೆ ಅವಳು ಇಲ್ಲೇ ಇರುವಳೆಂದು ಗೊತ್ತಾದರೂ ಹೇಗೆ? ಅವಳ ರಕ್ಷಣೆಗಾಗಿ ಒಬ್ಬ ಬಂದೇ ಬಿಟ್ಟಿದ್ದ. ಆಗಲೇ ಸ್ವರವೊಂದು ಕೇಳಿ ಬಂದಿತ್ತು. ಆದರೆ ತಾನವನನ್ನು ತನ್ನ ವೈರಿಯೆಂದೇ ನಂಬಿಕೊಂಡಿದ್ದಳು ರಿಧಿ. ಆದರೆ ಅವನು ತನ್ನ ರಕ್ಷಣೆಗೋಸ್ಕರ ಇಲ್ಲಿ ತನಕ ಹುಡುಕಿಕೊಂಡು ಬಂದಿದ್ದಾನೆ. ಅಂದರೆ ತಾನವನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೇನಾ? ಅವಳನ್ನು ರಕ್ಷಿಸಲು ಬಂದವರಾರು? ಪರೀಕ್ಷಿತ ಅಥವಾ ಬೇರಾರ? ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.